ನೋಡಬಹುದು ಬೆಂಗಳೂರಿನ ಬಹುತೇಕ ಕಾಲೇಜುಗಳು ಇವತ್ತು ಓಪನ್ ಆಗಿದ್ದಾವೆ. ಸ್ಟೂಡೆಂಟ್ಸ್ ಗಳು ಕೂಡ ತುಂಬಾನೇ ಉತ್ಸಾಹದಿಂದ ಬರ್ತಿದ್ದಾವೆ. ಸದ್ಯಕ್ಕೆ ನಾನು ಇಲ್ಲಿ ಶೇಷಾದ್ರಿಪುರಂನ ಕಾಂಪೋಸಿಟ್ ಕಾಲೇಜ್ ನಲ್ಲಿ ಇದ್ದೀನಿ. ನೀವು ನೋಡ್ತಿರಬಹುದು ಮುಂಜಾನೆಯಿಂದಲೇ ಇಲ್ಲಿ ಒಂದು ಸ್ಟೂಡೆಂಟ್ಸ್ ಗಳು ತುಂಬಾನೇ ಉತ್ಸಾಹದಿಂದ ಬರ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕಾಂಪೋಸಿಟ್ ಕಾಲೇಜ್ ನಲ್ಲಿ ಮೊದಲನೇ ದಿನವೇ 100 ಜನ ಸ್ಟೂಡೆಂಟ್ಸ್ ಗಳು ಬಂದಿದ್ದಾರೆ. ಇಲ್ಲಿ ಬಂದು ಈಗಾಗಲೇ ತರಗತಿಗಳು ಕೂಡ ಪ್ರಾರಂಭವಾಗಿರುವಂತದ್ದು. ಆಡಳಿತ ಮಂಡಳಿಯಿಂದಲೂ ಕೂಡ ಬೇಕಾದಂತಹ ಎಲ್ಲಾ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅಂದ್ರೆ ಬರುವಂತಹ ವಿದ್ಯಾರ್ಥಿಗಳಿಗೆ ಮಾಸ್ಕ್ ಕಡ್ಡಾಯ ಆಗಿರಬಹುದು, ಸ್ಯಾನಿಟೈಸ್ ಕೊಡುವಂತದ್ದು, ಸ್ಕ್ರೀನ್ ಟೆಸ್ಟ್ ಮಾಡುವಂತದ್ದು, ಅದರ ಜೊತೆಗೆ ಏನು ಪೇರೆಂಟ್ಸ್ ಗಳಿಗೂ ಕೂಡ ಒಂದು ಸೂಚನೆಯನ್ನ ನೀಡಲಾಗಿದೆ. ಬರುವಂತಹವರು ಎಲ್ಲಾ ಸ್ಟೂಡೆಂಟ್ಸ್ ಗಳು ಕೂಡ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ನ ನೆಗೆಟಿವ್ ರಿಪೋರ್ಟ್ ಅನ್ನ ತೋರಿಸಲೇಬೇಕು ಅನ್ನುವಂಥದ್ದನ್ನ. ಸೊ ಇಲ್ಲಿ ಸುಮಾರು 4-5 ಕ್ಲಾಸ್ಗಳು ಈಗಾಗಲೇ ಓಪನ್ ಆಗಿರುವಂತದ್ದು. ಎಲ್ಲಾ ಕ್ಲಾಸ್ಗಳಲ್ಲೂ ಕೂಡ ಸ್ಟ್ರೆಂತ್ ಚೆನ್ನಾಗೇ ಇದೆ. ಅಂದ್ರೆ ಈ ಕಾಲೇಜ್ ನಲ್ಲಿ ಪ್ರಮುಖವಾಗಿ PU ಕಾಲೇಜ್ ಇರೋದ್ರಿಂದ ಇಲ್ಲಿ 800 ಜನ ಇದ್ರು. ಅದರಲ್ಲಿ ಮೊದಲನೇ ದಿನನೇ 100 ಜನ ಬಂದಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಸೋಮವಾರದಿಂದ ಇನ್ನೂ ಮತ್ತಷ್ಟು ಆ ಸ್ಟೂಡೆಂಟ್ಸ್ ಗಳು ಬರುವಂತಹ ಸಾಧ್ಯತೆ ಇದೆ, ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಅನ್ನುವಂತಹ ಮಾತುಗಳನ್ನ ಇಲ್ಲಿ ಆಡಳಿತ ಮಂಡಳಿ ಹೇಳ್ತಿರುವಂತದ್ದು. ಸದ್ಯಕ್ಕೆ ನಮ್ಮ ಜೊತೆ ಇಲ್ಲಿ ಕಾಲೇಜಿನ ಪ್ರಿನ್ಸಿಪಲ್ ಅವರು ಕೂಡ ಇದ್ದಾರೆ. ಅವರನ್ನ ಕೂಡ ನಾನು ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಅಂದ್ರೆ ಯಾವೆಲ್ಲ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ. ಸರ್ ನಮಸ್ತೆ. ಸರ್ ಹೇಳಿ, ಇವತ್ತಿಂದ ಕಾಲೇಜ್ ಶುರುವಾಗಿದೆ. ಸೊ ನಿಮ್ಮ ಆಡಳಿತ ಮಂಡಳಿಯಿಂದ ಯಾವೆಲ್ಲ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದೀರಾ? ಸರ್ಕಾರ ಹಾಗೂ ನಮ್ಮ ಪದವಿ ಪೂರ್ವ ಇಲಾಖೆ ನಮಗೆ ಏನು ಮಾರ್ಗದರ್ಶನಗಳನ್ನ ಕೊಟ್ಟಿದೆ, ನಮಗೆ ಏನು SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನ ಅವ್ರು ಹೇಳಿದ್ದಾರೆ, ಏನು ಗೈಡ್ಲೈನ್ಸ್ಗಳನ್ನ ಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ಚಾಚು ತಪ್ಪದೆ ನಾವು ಮಾಡಿದ್ದೇವೆ. ಇದಕ್ಕೆ ನನಗೆ ಸಂಪೂರ್ಣ ಸಹಕಾರ ನಮ್ಮ ಆಡಳಿತ ಮಂಡಳಿಯವರಿಂದ ಸಿಕ್ಕಿದೆ. ಸೊ ವಿದ್ಯಾರ್ಥಿಗಳೆಲ್ಲ ಖುಷಿಯಾಗಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಬಂದಿದ್ದಾರೆ. ಇನ್ನು ನಾಳೆ ಅಥವಾ ಸೋಮವಾರ ನಾವು ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ಕೋವಿಡ್ ಇದೆ ಸರ್. ಸೊ ಪೇರೆಂಟ್ಸ್ಗಳು ಕೂಡ ತಮ್ಮ ಸ್ಟೂಡೆಂಟ್ಸ್ಗಳನ್ನ ಕಳಿಸ್ಕೊಡೋದಕ್ಕೆ ತುಂಬಾನೇ ಭಯ ಪಡ್ತಾರೆ. ಸೊ ನೀವು ಪೇರೆಂಟ್ಸ್ಗಳಿಗೆ ಏನೆಲ್ಲ ಒಂದು ಸೂಚನೆಯನ್ನ ನೀಡಿದ್ರಿ ಅಂತ? ನಾವು ಸಾಕಷ್ಟು ಆತ್ಮವಿಶ್ವಾಸವನ್ನು ಅವರಿಗೆ ತುಂಬಿದ್ದೇವೆ. ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿದ್ದೇವೆ. ಅದರ ಮುಖಾಂತರ ನಾವು ಎಲ್ಲ ವಿಷಯಗಳನ್ನ ಅವರಿಗೆ ತಿಳಿಸಿದ್ದೇವೆ. ಮೇಲ್ ಮಾಡಿದ್ದೇವೆ, ಫೋನ್ ಮಾಡಿದ್ದೇವೆ. ಸೊ ಪ್ರತಿಯೊಂದು ನಾವು ಏನೇನು ಇಲ್ಲಿ ಸೇಫ್ಟಿ ಮೆಷರ್ಸ್ನ ತಗೊಳ್ತಾ ಇದ್ದೇವೆ ಅದರ ಬಗ್ಗೆ ಪ್ರತಿಯೊಂದನ್ನು ನಾವು ಅವ್ರಿಗೆ ಹೇಳಿದ್ದೇವೆ. ಸೊ ಅವರು ಕೂಡ ಸ್ವಲ್ಪ ಮನ್ಸು ಮಾಡಬೇಕು ಅಷ್ಟೇ. ಬಟ್ ಎಲ್ಲ ಅವ್ರಿಗೆ ಬಿಟ್ಟಿದ್ದೀವಿ ನಾವು, ಬಿಕಾಸ್ ಅವರ ಮಕ್ಕಳ ಸೇಫ್ಟಿ ಅವರು ನೋಡ್ತಾರೆ. ಬಟ್ ನಮ್ಮ ಕಡೆಯಿಂದ ಏನು ಇಲ್ಲಿ ಲೋಪಗಳು ಆಗದೇ ಇರೋ ಹಾಗೆ ನಾವು ನೋಡ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ಪೇರೆಂಟ್ಸ್ಗಳಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇದಿಷ್ಟು ಇಲ್ಲಿನ ಪ್ರಿನ್ಸಿಪಲ್ ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು ಇವತ್ತಿಂದ ಸ್ಟೂಡೆಂಟ್ಸ್ಗಳು ಬರ್ತಿದ್ದಾರೆ. ನಾವು ಪೇರೆಂಟ್ಸ್ಗಳಿಗೂ ಕೂಡ ಒಂದು ಭರವಸೆನ ನೀಡಿದ್ದೀವಿ. ನಿಮ್ಮ ಸ್ಟೂಡೆಂಟ್ಸ್ಗಳು ಬಂದರೆ ಅವರ ಒಂದು ಟೇಕ್ ಕೇರ್ ತಗೊಳ್ಳುವಂತಹ ಜವಾಬ್ದಾರಿ ನಮ್ಮದು ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಟೂಡೆಂಟ್ಸ್ಗಳು ಬರುವಂತಹ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಿರುವಂಥದ್ದು ಶೇಷಕೃಷ್ಣ. ಥ್ಯಾಂಕ್ ಯು ಹಂಸ. ಅಬ್ಸಲ್ಯೂಟ್ಲಿ. ಯೋಗ ಸೂತ್ರ ಪ್ರತಿದಿನ ಬೆಳಿಗ್ಗೆ 6:30ಕ್ಕೆ.